ಚಿತ್ತರ ಸ್ಟಾರ್ ಅವಾರ್ಡ್ಸ್ ಸಂಭ್ರಮ, ಕಾಂತಾರ ಗೆಲುವು ಕನ್ನಡಿಗರ ಹೆಮ್ಮೆ ಎಂದ ರಿಷಬ್ ಶೆಟ್ಟಿ. ಚಿತ್ತರ ಅವಾರ್ಡ್ ಕಾರ್ಯಕ್ರಮ ಇತ್ತೀಚೆಗೆ ನಡೆದಿದೆ. ಇದರ ಫೋಟೋಗಳು ಮತ್ತು ಸಣ್ಣ ಪುಟ್ಟ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ಇದೆ. ಆದ್ರೆ ಇಡೀ ಅವಾರ್ಡ್ ಫಂಕ್ಷನ್ ಯಾವಾಗ ಪ್ರಸಾರ ಆಗುತ್ತದೆ ಅನ್ನುವ ಪ್ರಶ್ನೆ ಇತ್ತು. ಅದಕ್ಕೆ ಕಲರ್ಸ್ ಕನ್ನಡ ಉತ್ತರ ಕೊಟ್ಟಿದೆ. ಈ ಜೂನ್ ತಿಂಗಳಲ್ಲಿ ಈ ಕಾರ್ಯಕ್ರಮ ಬರ್ತದೆ ಅಂತ ಒಂದು ಪ್ರೋಮೋ ಕಟ್ ಮಾಡಿಯೇ ರಿಲೀಸ್ ಮಾಡಿದೆ. ಇದರೊಳಗೆ ಡೇಟ್ ಮತ್ತು ಟೈಮ್ ಕೂಡ ಇದೆ. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಅನ್ನುವುದು ಗೊತ್ತಾಗುತ್ತದೆ. ಇದರ ಇನ್ನಷ್ಟು ವಿವರ ನಾವು ಕೊಡ್ತೀವಿ. ಜೂನ್ 21ರಂದು ಪ್ರಸಾರ. ಚಿತ್ತರ ಸ್ಟಾರ್ ಅವಾರ್ಡ್ಸ್ ಕಾರ್ಯಕ್ರಮ ಪ್ರಸಾರದ ಡೇಟ್ ಮತ್ತು ಟೈಮ್ ಫಿಕ್ಸ್ ಆಗಿದೆ. ಜೂನ್ 21ರಂದು ಈ ಕಾರ್ಯಕ್ರಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಕಾಂತಾರ ಶೆಟ್ರು ಏನಂದ್ರು? ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮ ಟೆಲಿಕಾಸ್ಟ್ ಆಗುತ್ತದೆ. ಆದ್ರೆ ಇದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ವೇ ಅಲ್ಲ. ರಾತ್ರಿ 9 ಗಂಟೆವರೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತದೆ. 4 ಗಂಟೆ ಸುದೀರ್ಘ ಮನರಂಜನೆ. ಚಿತ್ತರ ಸ್ಟಾರ್ ಅವಾರ್ಡ್ಸ್ ಬರೋಬರಿ 4 ಗಂಟೆ ಪ್ರಸಾರ ಆಗ್ತಿದೆ. ಅಷ್ಟು ಸುದೀರ್ಘವಾದ ಕಾರ್ಯಕ್ರಮ ಇದಾಗಿದೆ. ಇದರಲ್ಲಿ ಮನರಂಜನೆಗೂ ಹೆಚ್ಚಿನ ಒತ್ತು ಕೊಡಲಾಗಿದೆ. ನಟಿಯರು ಇಲ್ಲಿ ಪರ್ಫಾರ್ಮ್ಸ್ ಮಾಡ್ತಿರೋದು ಇದೆ. ಅವಾರ್ಡ್ ಪಡೆದುಕೊಂಡು ಕಲಾವಿದರು ನಕ್ಕು ನಿಲ್ತಾ ಇರೋದು, ತಮ್ಮ ಮನದ ಮಾತುಗಳನ್ನ ಹೇಳಿಕೊಂಡಿರೋದು ಇದೆ. ಇಡೀ ಕಾರ್ಯಕ್ರಮ ಇಲ್ಲಿ ಕಲರ್ಫುಲ್ ಆಗಿದೆ. ಯಾರೆಲ್ಲ ಇದ್ರು ಗೊತ್ತಾ? ಚಿತ್ತಾರ ಅವಾರ್ಡ್ಸ್ ಅಲ್ಲಿ ಕಾಂತಾರ ಚಿತ್ರ ಖ್ಯಾತಿಯ ರಿಷಬ್ ಶೆಟ್ರು ಆಗಮಿಸಿದ್ರು. ಪತ್ನಿ ಪ್ರಗತಿ ಶೆಟ್ಟಿ ಸಾಥ್ ಕೊಟ್ಟಿದ್ರು. ಕಾಂತಾರ ಚಾಪ್ಟರ್ 1 ಚಿತ್ರದ ನಾಯಕಿ ರುಕ್ಮಿಣಿ ವಸಂತ್ ಸಹ ಆಗಮಿಸಿ ಅವಾರ್ಡ್ ಪಡೆದುಕೊಂಡಿದ್ದಾರೆ. ಸೋ ಚಿತ್ರದ ರವಿ ಅಣ್ಣ ಖ್ಯಾತಿಯ ಶನಿಲ್ ಗೌತಮ್, ಜೆಪಿ ತುಮ್ಮಿನಾಡ್, ನವೀನ್ ಶಂಕರ್, ಸೋನಾಲ್ ಮೊಂಥೇರೋ, ಶ್ರೀಲೀಲಾ ಮತ್ತು ಅನೇಕರು ಇಲ್ಲಿ ಅವಾರ್ಡ್ ಪಡೆದಿದ್ದಾರೆ. ತಮ್ಮ ಮನದ ಮಾತುಗಳನ್ನ ಹೇಳಿಕೊಂಡಿದ್ದಾರೆ. 4 ಗಂಟೆ ಸುದೀರ್ಘ ಮನರಂಜನೆ. ಗಿಲ್ಲಿ ನಟ ಏನಂದ್ರು ಗೊತ್ತಾ? ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಇಲ್ಲಿ ಅವಾರ್ಡ್ ಪಡೆದ್ರು. ಫಸ್ಟ್ ಟೈಮ್ ಇಷ್ಟು ಜನರ ಎದುರು ಅವಾರ್ಡ್ ಪಡೆದುಕೊಂಡಿದ್ದಾನೆ. ಇದು ತುಂಬಾನೇ ಖುಷಿ ಕೊಟ್ಟಿದೆ ಅಂತಲೂ ಹೇಳಿದ್ದಾರೆ. ಶ್ರೀಲೀಲಾ ಕೂಡ ತಮ್ಮ ಮನಸ್ಸಿನ ಮಾತು ಹೇಳಿಕೊಂಡಿದ್ದಾರೆ. ನನ್ನ ಕನಸು ಇದು ಅಂತ ತೋರಿಸಿಕೊಟ್ಟಿರೋದು ನೀವೇ ಅಂತ ಜನರ ಪ್ರೀತಿಯ ಬಗ್ಗೆ ಶ್ರೀಲೀಲಾ ಇಲ್ಲಿ ಹೇಳಿದ್ದಾರೆ. ಕಾಂತಾರ ಶೆಟ್ರು ಏನಂದ್ರು? ಕಾಂತಾರ ಚಿತ್ರದ ಯಶಸ್ಸು ನಮಗೆ ಮಾತ್ರ ಹೆಮ್ಮೆ ಅಲ್ಲ, ಇದು ಕನ್ನಡಿಗರ ಸ್ವತ್ತು ಅಂತ ರಿಷಬ್ ಶೆಟ್ರು ವೇದಿಕೆ ಮೇಲೆ ಹೇಳಿದ್ದಾರೆ. ಗಿಲ್ಲಿ ನಟ ಏನಂದ್ರು ಗೊತ್ತಾ? ರುಕ್ಮಿಣಿ ವಸಂತ್ ಏನು ಹೇಳಿದ್ರು? ನಿಮ್ಮ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದಕ್ಕೆ ನಾನು ಸದಾ ಚಿರಋಣಿ ಅಂತಲೂ ರುಕ್ಮಿಣಿ ವಸಂತ್ ಹೇಳಿದ್ದಾರೆ. ಶನಿಲ್ ಗೌತಮ್ ಹೇಳಿದ್ದೇನು ಅಂದ್ರೆ ಸೋ ಖ್ಯಾತಿಯ ರವಿಯಣ್ಣ. ಶನಿಲ್ ಗೌತಮ್ ಅವರಿಗೂ ಇಲ್ಲಿ ಅವಾರ್ಡ್ಸ್ ಬಂದಿದೆ. ಇದನ್ನು ಸ್ವೀಕರಿಸಿದ ಶನಿಲ್ ಗೌತಮ್ ಮಾತನಾಡಿದ್ದಾರೆ. ನಮ್ಮಂತಹ ಹೊಸಬರಿಗೆ ಅವಾರ್ಡ್ ಬಂದ್ರೆ ಜವಾಬ್ದಾರಿ ಜಾಸ್ತಿ ಆದಂತೆ ಅಂತಲೇ ಹೇಳಿದ್ದಾರೆ. ಇಲ್ಲಿ ನವೀನ್ ಶಂಕರ್, ಜೆಪಿ ತುಮ್ಮಿನಾಡ್ ಸೇರಿದಂತೆ ಇನ್ನು ಹಲವರಿಗೆ ಅವಾರ್ಡ್ಸ್ ಕೊಡಲಾಗಿದೆ. ರಮೇಶ್ ಅರವಿಂದ್, ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ, ತೆಲುಗು ಹೆಸರಾಂತ ನಟ ಜಗಪತಿ ಬಾಬು ಸೇರಿದಂತೆ ಇನ್ನು ಅನೇಕರು ಇಲ್ಲಿ ಆಗಮಿಸಿ ಈ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ.